ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಒಂದು ಕೇರಳ ಸ್ಟೈಲಲ್ಲಿ ಮಟನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗಿರುತ್ತೆ ಅಂತ ನೀವು ಮಾಡಿ ತಿಂದ ಮೇಲೆ ನಿಮಗೆ ಗೊತ್ತಾಗ್ತದೆ. ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ, ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ. ಮನೇಲಿ ಏನು ಮಾಡ್ತೀನಿ ಅದನ್ನು ನೀವು ಕೂಡ ಟ್ರೈ ಮಾಡಿ, ಎಲ್ಲರೂ ತಿಂತ ಎಂಜಾಯ್ ಮಾಡಿ. ನೋಡಿ, ರೆಡಿ ಇರುವಂಥ ಮಟನ್ ಗ್ರೇವಿ ಇದು ಕೇರಳ ಸ್ಟೈಲ್ದು ಕೋಕೋನಟ್ ಆಯಿಲಲ್ಲಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಮನೇಲಿ ಮಟನ್ ಜಾಸ್ತಿ ತಂದಾಗ ನಾನು ಅದನ್ನು ಉಪ್ಪು ಅರಿಶಿನ ಹಾಕಿ ಬೇಯಿಸ್ಬಿಟ್ಟು ಸ್ವಲ್ಪ ತೆಗೆದಿಡ್ತೀನಿ. ನೋಡಿ, ಈ ಥರ ಬೆಂದಂಥ ಮಾಂಸ ಇದು. ಸ್ವಲ್ಪ ತೆಗೆದಿಟ್ಕೊಂಬಿಟ್ಟಿರ್ತೀನಿ. ಅದನ್ನು ಮತ್ತೆ ಯಾವಾಗ ಬೇಕು ಆಗ ಮಾಡ್ಕೊಳ್ಳೋದಷ್ಟೇ. ರೆಡಿ ಇರುತ್ತಲ್ಲ, ಬೇಗ ಕ್ವಿಕ್ಕಾಗುತ್ತೆ ಬೆಂದಿದ್ರೆ ಅಂಥೇಳಿ. ನೋಡಿ, ಏನೇನು ಥಿಂಗ್ಸ್ ಬೇಕು ಅಂತ ಹೇಳ್ತೀನಿ. ಹಸಿಮೆಣಸಿನ್ಕಾಯಿ ಒಂದು 4-5 ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿದ್ದೀನಿ. ಕರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ. 3 ಟೊಮೆಟೊ ತೊಗೊಂಡಿದ್ದೀನಿ. ಅದು ಅರ್ಧ kg ಅಷ್ಟಿದೆ ಮಟನ್ನು. ಮತ್ತು ಸ್ಪೆಷಲ್ ಏನು ಗೊತ್ತಾ, ಈ ಥರ ತೆಂಗಿನಕಾಯಿ ಪೀಸಸ್ಸು, ಇದನ್ನು ತೆಳುವಾಗಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಹೀಗೆ ಇಟ್ಕೊಳ್ಬೇಕು. ಮಾಡೋದು ಹೇಗೆ ಅಂತ ನಮಗೆ ನೋಡೋಣ. ಇಷ್ಟು ಐಟಮ್ಸ್ನ ಫಸ್ಟು ರೆಡಿ ಮಾಡ್ಕೊಂಬಿಡಿ, ಬೇಗ ಆಗುತ್ತೆ. ಫಸ್ಟ್ ಆಫ್ ಆಲ್ ಮಟನ್ ಬೆಂದಿದೆ, ಹಾಗಾಗಿ ಇದೆಲ್ಲ ಹಾಕ್ಕೊಳ್ಳೋದು 5ರಿಂದ 7 ನಿಮಿಷದೊಳಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿ ಇಡಿ, ಕೊಬ್ಬರಿ ಎಣ್ಣೆ ಹಾಕಬೇಕು. ಸ್ಪೆಷಲ್ ಏನು ಅಂದರೆ ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಆಮೇಲೆ ಕಟ್ ಮಾಡಿದಂಥ ಆನಿಯನ್ನ 3 ಆನಿಯನ್ ತೊಗೊಂಡಿದ್ದೀನಿ. ಮೂರು ಈರುಳ್ಳಿನ ಅದು ಉದ್ದುದ್ದು ಕಟ್ ಮಾಡಿರೋದು. ಅದೊಂಚೂರು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಆಯಿಲಲ್ಲಿ ಫ್ರೈ ಮಾಡಿ. ನೋಡಿ, ಈ ಥರ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು 4-5 ಹಸಿಮೆಣ್ಸಿನ್ಕಾಯಿನ ಭಾಳ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ, ಇದಿಷ್ಟು ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲಿ ಬಾಡಿಸಿ. ಇದು ಧನಿಯಾ ಪೌಡರು 1 ಟೇಬಲ್ ಸ್ಪೂನ್, ಆಯಿತಾ? ಅದು ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೆ ಹಾಕಿದೆ ಅಷ್ಟೇ. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು. ಆಮೇಲೆ ಒಂದು ಸ್ವಲ್ಪ ಅಂದರೆ ಮೀನ್ಸ್ ಸಣ್ಣ ಸ್ಪೂನಲ್ಲಿ ತೊಗೊಳ್ಳಿ ಪೆಪ್ಪರ್ ಪೌಡರ್, ಅದು ಕರಿಮೆಣಸಿನ ಪುಡಿ. ಆಮೇಲೆ ಗರಂ ಮಸಾಲ 1 ಸ್ಪೂನು. ಇದಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡಿ. ಆಗಲೇ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಆ ಕೊಬ್ಬರಿ ಎಣ್ಣೆಗೆ, ಗರಂ ಮಸಾಲೆಗೆ, ಪೆಪ್ಪರ್ದು ಇದಕ್ಕೆ. ಈಗ ನಮಗೆ ಖಾರಕ್ಕೆ ಎಷ್ಟು ಬೇಕು, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ನೆನಪಿರಲಿ. ಖಾರದ ಪೌಡ್ರನ್ನ 1 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಸ್ಪೈಸಿಯಾಗಿ ಮಾಡಿ, ಆಗ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಆ ಗೊಜ್ಜನ್ನ ಚೆನ್ನಾಗಿ ಫ್ರೈ ಆಗಲಿ. ಅದು ಆಯಿಲಲ್ಲೇ ಫ್ರೈ ಆಗಲಿ, ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಹಿಂಗೆ ಸ್ವಲ್ಪ ನೀರು ಹಾಕ್ದಾಗ್ಲೇ ಆ ಥರ ಎಲ್ಲ ಎಣ್ಣೆ ಬಿಟ್ಕೊಂಡು ಮೇಲೆ ಬರೋದು. ಈಗ ನಾವು ಕಟ್ ಮಾಡಿಟ್ಟಂಥ 3 ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳಿ. ಜೊತೆಗೆ ಈ ತೆಂಗಿನಕಾಯಿ ಪೀಸಸ್ ಹಾಕ್ಕೊಳ್ಳಿ. ಈ ಮಟನ್ ಜೊತೆಗೆ ಈ ತೆಂಗಿನಕಾಯಿ ಪೀಸ್ ಬಾಯಿಗೆ ಸಿಗ್ತಾಯಿದ್ರೆ ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಇದು ಕೇರಳ ಸ್ಟೈಲ್ ಇದು. ಮತ್ತು ಸಾಲ್ಟು, ಉಪ್ಪು ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಮಟನ್ ಬೇಯಿಸುವಾಗಲೂ ಉಪ್ಪು, ಅರಿಶಿನ ಮತ್ತು ಖಾರದ ಪುಡಿ 3 ಹಾಕ್ಬಿಟ್ಟು ಬೇಯಿಸಿದ್ದೀನಿ. ಆಮೇಲೆ ಅದನ್ನು ಬೆಂದಂಥ ಮಟನ್ ಪೀಸ್ನ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ನಮ್ಮದು ಗ್ರೇವಿ ರೆಡಿ ಆಯಿತು. ಇನ್ನು 2 ನಿಮಿಷ ಅಷ್ಟೇ. ಚೆಂದ ಮಿಕ್ಸ್ ಮಾಡಿಬಿಟ್ಟು ಒಂದು ರೌಂಡ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ, ಮುಚ್ಚಿಡಿ. ಒಂದು 2 to 3 ಮಿನಿಟ್ಸ್ ಬೇಯಲಿ. ನಮ್ಮ ಗೊಜ್ಜು ರೆಡಿ ಆಯಿತು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸರ್ವ್ ಮಾಡ್ಕೊಳ್ಳಿ. ರೈಸ್, ಚಪಾತಿ, ಪೂರಿ, ಪರೋಟ, ನಾನ್ ಯಾವುದ್ರ ಜೊತೆಗೆ ಬೇಕಾದ ತಿಂದರೂ ಸೂಪರ್ಬ್ ಆಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ. ನೀವು ಟ್ರೈ ಮಾಡಿಬಿಟ್ಟು ಅದು ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.